ಈ ದಿನ ನಮ್ಮ MVJ ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಆಸ್ಪತ್ರೆ ಹೊಸಕೋಟೆ ಇವರಿಗೆ ಮುಳಬಾಗಿಲಿನ ಹೈದರ್ ನಗರದ ಎಲ್ಲ ನಿವಾಸಿಗಳಿಗೆ ಫ್ರೀ ಮಲ್ಟಿ ಸ್ಪೆಷಾಲಿಟಿ ಹೆಲ್ತ್ ಚೆಕಪ್ ಕ್ಯಾಂಪ್ ನಡೆಸಲು ಅವಕಾಶ ನೀಡಿದಂತಹ ನಮ್ಮ ಹುಸೇನ್ ಸರ್ ಅವರು ಮತ್ತು ಇಲ್ಲಿನ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮ್ಮ MVJ ಆಸ್ಪತ್ರೆಯ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ಈಗಾಗಲೇ ಜಾನ್ಪಾದ ಸರ್ ಅವರು ಬಹಳ ಉತ್ತಮವಾಗಿ ಆರೋಗ್ಯದ ಮಹತ್ವವನ್ನ ಮತ್ತು ಜೀವನದ ಮೌಲ್ಯಗಳನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿವರಿಸಿದ್ದಾರೆ. ನಮ್ಮ MVJ ಆಸ್ಪತ್ರೆ ವತಿಯಿಂದ ಇಂದು ಎಲ್ಲ ತಜ್ಞ ವೈದ್ಯರು, ಎಲ್ಲ ವಿಭಾಗದ ತಜ್ಞ ವೈದ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ನೇತ್ರ ರೋಗ ತಜ್ಞರು ಬಂದಿದ್ದಾರೆ, ಮಕ್ಕಳ ರೋಗ ತಜ್ಞರು ಬಂದಿದ್ದಾರೆ, ಮೂಳೆ ರೋಗ ತಜ್ಞರು ಬಂದಿದ್ದಾರೆ, ಸ್ತ್ರೀ ರೋಗ ತಜ್ಞರು, ಮಾನಸಿಕ ರೋಗ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಮೂತ್ರಪಿಂಡ ಚಿಕಿತ್ಸಾ ತಜ್ಞರು, ನರರೋಗ ತಜ್ಞರು, ಹೀಗೆ ಹೃದಯ ರೋಗ ತಜ್ಞರು, ಪ್ರತಿಯೊಂದು ವಿಭಾಗದ ತಜ್ಞರು ತಮ್ಮ ಮನೆ ಬಾಗಿಲಿಗೆ ಇಂದು ಆಗಮಿಸಿ ಯಾರು ಬಡವರಿದ್ದಾರೆ, ಆರ್ಥಿಕವಾಗಿ ಸಕ್ಷಮರಿಲ್ಲ, ಯಾರಿಗೆ ವೈದ್ಯಕೀಯ ಸವಲತ್ತಿನ ಅತ್ಯ ಅವಶ್ಯಕವಾಗಿದೆ, ಇಂತಹ ಬಡ ಜನರಿಗ ಅವರ ಅನುಕೂಲಕ್ಕಾಗಿ ನಮ್ಮ ಎಲ್ಲ ತಜ್ಞ ವೈದ್ಯರು ತಮ್ಮ ಈ ಹೈದರ್ ನಗರಕ್ಕೆ ಇಂದು ಆಗಮಿಸಿದ್ದಾರೆ. ಇದು ಒಂದು ನಿರಂತರವಾದ ಪ್ರಕ್ರಿಯೆ ಅಂತ ನಮ್ಮ ಹುಸೇನ್ ಸರ್ ಅವರು ನಮ್ಮ ಮುಂದಿನ ಏನು ವೈದ್ಯಕೀಯ ಒಂದು ಸವಲತ್ತುಗಳನ್ನು ಒದಗಿಸೋಕೆ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಅದರ ಒಂದು ಏನ್ ಹೇಳ್ಬೋದು, ಇದು ಒಂದು ನಾಂದಿ ಅಂತ ನಾವು ಭಾವಿಸೋಣ. ನಾನೀಗಾಗಲೇ ಬರ್ತಾ ಈ ಪ್ರದೇಶದ ಜನಗಳನ್ನ ಮತ್ತು ವಾತಾವರಣವನ್ನು ಗಮನಿಸಿದೆ. ಇಲ್ಲಿ ಅತಿ ಹೆಚ್ಚು ಜನರು ವೈದ್ಯಕೀಯ ಸವಲತ್ತುಗಳನ್ನ ಇನ್ನೂ ಹೆಚ್ಚಾಗಿ ಪಡೆಯಬೇಕು ಅನ್ನೋ ಒಂದು ಪರಿಸ್ಥಿತಿ ಇದೆ. ನಮ್ಮ MVJ ಮೆಡಿಕಲ್ ಕಾಲೇಜ್ ಇಲ್ಲಿಂದ ಹೊಸಕೋಟೆ ತುಂಬಾ ದೂರ ಏನಿಲ್ಲ ಮತ್ತು ರೋಡ್ ಕನೆಕ್ಟಿವಿಟಿ ಹೈವೇ ಇರೋದ್ರಿಂದ ತಾವು ಯಾರಿಗೆ ತುರ್ತು ಚಿಕಿತ್ಸೆ ಬೇಕಾಗ್ತದೆ ಮತ್ತು ಹೆಚ್ಚಿನ ಶಸ್ತ್ರಚಿಕಿತ್ಸೆಗಳು ಬೇಕಾಗ್ತದೆ, ಅತಿ ಕಡಿಮೆ ಸಮಯದಲ್ಲಿ ನಮ್ಮ ಆಸ್ಪತ್ರೆಗೆ ತಾವು ಸೇರಿ ನಮ್ಮ ಆಸ್ಪತ್ರೆ ವತಿಯಿಂದ ಅತಿ ಹೆಚ್ಚಿನ ಚಿಕಿತ್ಸೆಯನ್ನ ಅತಿ ಕಡಿಮೆ ದರದಲ್ಲಿ ತಾವು ಪಡೆಯಬಹುದು. ಈಗ ನಮ್ಮ MVJ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಜಾರಿಯಲ್ಲಿದೆ, ESI ಸ್ಕೀಮ್ ಜಾರಿಯಲ್ಲಿದೆ, ಯಶಸ್ವಿನಿ ಸ್ಕೀಮ್ ಜಾರಿಯಲ್ಲಿದೆ. ಇದರ ಉದ್ದೇಶ ಏನು ಅಂತಂದ್ರೆ, ಯಾರು ಬಡವರಿದ್ದಾರೆ, ಯಾರು ಆರ್ಥಿಕವಾಗಿ ಸಕ್ಷಮರಿಲ್ಲ, ಯಾರು BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಮತ್ತು ಯಾರು ಯಶಸ್ವಿನಿ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಇವರಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ MVJ ಆಸ್ಪತ್ರೆ ವತಿಯಿಂದ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಈ ಸ್ಕೀಮ್ ಅಡಿಯಲ್ಲಿಯೇ ಮಾಡಿಕೊಳ್ಳಲಾಗುತ್ತದೆ. ಮತ್ತೆ ಯಾವುದೇ ಸ್ಕೀಮ್ ಒಳಪಡದೇ ಇದ್ದರೂ ಕೂಡ ಅವರು ಬಡವರಿದ್ದಾರೆ ಅಂತಂದ್ರೆ ಅವರಿಗೆ ನಮ್ಮ ಆಸ್ಪತ್ರೆ ವತಿಯಿಂದ ಹೆಚ್ಚಿನ ಕಾಳಜಿಯಿಂದ ಅವರಿಗೆ ಪ್ರಯಾರಿಟಿ ವೈಸ್ ಟ್ರೀಟ್ಮೆಂಟ್ ಕೂಡ ಮಾಡಬಹುದು. ಉದ್ದೇಶ ಇಷ್ಟೇ. ನಮ್ಮ MVJ ಆಸ್ಪತ್ರೆ ಕಳೆದ 22 ವರ್ಷಗಳಿಂದ ಹೊಸಕೋಟೆ ಆಗಿರ್ಬೋದು, ಮಾಲೂರು, ಚಿಂತಾಮಣಿ, ಶ್ರೀನಿವಾಸಪುರ, ಶಿಳಘಟ್ಟ, ದೇವನಹಳ್ಳಿ, ಬಾಗೇಪಲ್ಲಿ, ಗುಡಿಬಂಡೆ, ಹೀಗೆ ದೂರ ದೂರದಿಂದ ಆಂಧ್ರ, ಹೊಸಕೋಟ ಈ ಕಡೆ ಎಲ್ಲ ತುಂಬಾ ಜನರು ನಮ್ಮ ಆಸ್ಪತ್ರೆಗೆ ಬಂದು ಅತಿ ಕಡಿಮೆ ದರದಲ್ಲಿ ಉತ್ತಮವಾದಂತಹ ಅತಿ ಕ್ಲಿಷ್ಟವಾದಂತಹ ಚಿಕಿತ್ಸೆಗಳನ್ನು ಕೂಡ ಎಲ್ಲಿ ಬೇರೆ ಕಡೆ ಆಗದಂತಹ ಚಿಕಿತ್ಸೆಗಳನ್ನ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿಕೊಂಡು ಹೋಗಿದ್ದಾರೆ. ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ MVJ ಮೆಡಿಕಲ್ ಕಾಲೇಜ್ ನಮಗೆ ಅತಿ ಕಡಿಮೆ ದರದಲ್ಲಿ ಉತ್ತಮವಾದ ಚಿಕಿತ್ಸೆಯನ್ನು ಕೊಡುತ್ತದೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ 24 ಗಂಟೆಯೂ ಅದು ಎಲ್ಲ ವಿಭಾಗದ ಶಸ್ತ್ರಚಿಕಿತ್ಸೆ ಇರ್ಬೋದು, ವೈದ್ಯಕೀಯ ಚಿಕಿತ್ಸೆ ಇರ್ಬೋದು, ICU ಫೆಸಿಲಿಟೀಸ್ ಇರ್ಬೋದು, OT ಫೆಸಿಲಿಟಿ ಇರ್ಬೋದು, ಆಂಬ್ಯುಲೆನ್ಸ್ ಫೆಸಿಲಿಟಿ ಇರ್ಬೋದು, ನಿಮಗೆ ಲ್ಯಾಬ್ ಫೆಸಿಲಿಟಿ ಇರ್ಬೋದು, CT ಸ್ಕ್ಯಾನ್, MRI, ಎಲ್ಲ ಫೆಸಿಲಿಟೀಸ್, ಬ್ಲಡ್ ಬ್ಯಾಂಕ್, ಈ ಎಲ್ಲ ಫೆಸಿಲಿಟೀಸ್ 24 ಗಂಟೆನೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಲಭ್ಯವಿರುತ್ತದೆ.
ಹೀಗಾಗಿ ತಾವು ಇನ್ನ ಹೆಚ್ಚಿನ ಜನಕ್ಕೆ ಈ ಮಾಹಿತಿಯನ್ನು ತಲುಪಿಸಿ ಯಾರಿಗೆ ಈ ಶಸ್ತ್ರಚಿಕಿತ್ಸೆಗಳಾಗಿ ವೈದ್ಯಕೀಯ ಸೌಲಭ್ಯಗಳ ಅತಿ ಅವಶ್ಯಕತೆ ಇರುತ್ತದೆ. ನಾನು ಗಮನಿಸ್ತಾ ಇದ್ದೀನಿ, ತಮ್ಮಲ್ಲಿ ಒಂದು ಯಂಗ್ ಬ್ರಿಗೇಡ್ ಇದೆ, ಎಲ್ಲ ಯುವಕರಿದ್ದೀರಿ. ತಮ್ಮ ಒಂದು ಟೀಮ್ ನಲ್ಲಿ ಯಾರಿಗೆ ಸಾಮಾಜಿಕ ಚಳವಳಿ ಹೆಚ್ಚಾಗಿರುತ್ತದೆ ತಾವೆಲ್ಲರೂ ಮುಂದೆ ಬಂದು ಈ ವೈದ್ಯಕೀಯ ಸೌಲಭ್ಯಗಳನ್ನ ಯಾರಿಗೆ ಹೆಚ್ಚಿನ ರೀತಿಯಲ್ಲಿ ಇದರ ಅವಶ್ಯಕತೆ ಇದೆ ಅವರಿಗೆ ಈ ಮಾಹಿತಿಯನ್ನು ತಲುಪಿಸಿ ಖಂಡಿತವಾಗಿಯೂ ಅವರಿಗೆ ನಮ್ಮ ಆಸ್ಪತ್ರೆ ವತಿಯಿಂದ ಏನು ಸೌಲಭ್ಯ ಬೇಕು ನಾವು ಹುಸೇನ್ ಸರ್ ಮೂಲಕ ನಮ್ಗೆ ತಿಳಿಸಿದ್ರೆ ಇದೊಂದೇ ಕಾರ್ಯಕ್ರಮ ಅಲ್ಲ, ಪದೇ ಪದೇ ನಿಮ್ಗೆ ಇಲ್ಲಿ ಇದೊಂದೇ ಅಲ್ಲ, ಇದೊಂದು 15 ಕಿಲೋಮೀಟರ್ ಇನ್ನೊಂದು ಜಾಗ ಇದೆ, ಸ್ಲಮ್ ಇದೆ, ಯಾರಿಗೆ ಹೆಚ್ಚು ಬಡವರಿದ್ದಾರೆ ಅವರಿಗೆ ಇದ್ರ ಬಗ್ಗೆ ವೈದ್ಯಕೀಯ ಸೌಲಭ್ಯದ ಬಗ್ಗೆ ಮಾಹಿತಿಯೇ ಇಲ್ಲ. BP 200 ಮಾಡ್ತಾರೆ, ಯಾರಿಗೆ ಹೋಗೋದು BP ಇತ್ತು ಅನ್ಕಂಟ್ರೋಲ್ ಆಗಿತ್ತು ಸ್ಟ್ರೋಕ್ಸ್ ಆಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಅನ್ಕಂಟ್ರೋಲ್ ಡಯಾಬಿಟಿಸ್ ಆಗಿ ಅನ್ಕಂಟ್ರೋಲ್ ಹೈಪರ್ಟೆನ್ಷನ್ ಇತ್ತು ಅಂತ ಅವ್ರಿಗೆ ಮಾಹಿತಿ ಇರೋದಿಲ್ಲ. ನಾವು ನಾರ್ಮಲ್ ಆಗಿ ಏನ್ ಕೆಲಸ ಮಾಡ್ಕೊಂಡು ಹಾಗೆ ಇರ್ತಾರೆ. ಯಾವಾಗ ಅದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ ಆವಾಗ ಅವ್ರಿಗೆ ಇಷ್ಟು ವರ್ಷ 15 ವರ್ಷ 20 ವರ್ಷದಿಂದ ಅವ್ರ BP ಇತ್ತು ಅದು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಆ ವ್ಯಕ್ತಿಗೆ ತುಂಬಾ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಬಂದಿದೆ ಅಂತ. ಅದು ಒಂದು ವ್ಯಕ್ತಿಗೆ ಮಾತ್ರ ಪರಿಣಾಮ ಆಗೋದಿಲ್ಲ, ಬಡವರು ಇರ್ತಾರೆ ಮಾತ್ರ ತಮ್ಮ ಮನೆಯಲ್ಲಿ ಹೇಗೆ ಬ್ರೆಡ್ ವಿನ್ನರ್ ಯಾರು ಸಂಪಾದಿಸ್ತಾರೆ ಅವ್ರಿಗೆ ತೊಂದರೆ ಆಯ್ತು ಅಂತಂದ್ರೆ ಅವ್ರ ಮೇಲೆ ಅವಲಂಬಿತವಾದಂತಹ ಸಂಪೂರ್ಣವಾದಂತಹ ಕುಟುಂಬಕ್ಕೆ ಹಾನಿ ಆಗ್ತದೆ. ಹಾಗೆ ಒಂದು ವ್ಯಕ್ತಿಗೆ ಆಗುವಂತಹ ಅನಾರೋಗ್ಯ ತನ್ನ ಕುಟುಂಬಕ್ಕೆ ಆಗುವಂತಹ ದುಷ್ಪರಿಣಾಮ ಆಗುವಂತಹ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿ ಆಗ್ತದೆ. ಹೀಗೆ ಒಂದು ವ್ಯಕ್ತಿಯ ಅನಾರೋಗ್ಯ ಒಂದು ಕೌಟುಂಬಿಕ ಅನಾರೋಗ್ಯವಾಗ್ತದೆ, ಅವರ ಆರ್ಥಿಕ ಕ್ಷೀಣಿಸುತ್ತದೆ. ಹೀಗೆ ಸಾಮಾಜಿಕವಾಗಿ ನಾವು ನೋಡಿದ್ರೆ ಸಮಾಜದ ಹಿನ್ನಡೆ ಆಗೋದೇ ಈ ಯಾರು ವ್ಯಕ್ತಿಗಳು ಪ್ರತಿಯೊಬ್ಬ ವ್ಯಕ್ತಿಯ ಅನಾರೋಗ್ಯದಿಂದ ಸಮಾಜ ಕುಟುಂಬ ಹಾಗೂ ನಮ್ಮ ಎಲ್ಲ ಪರಿಸರದಲ್ಲಿರ್ತಕ್ಕಂತಹ ಜನರ ಒಂದು ಅಧೋಗತಿಗೆ ಕಾರಣ ಆಗ್ತದೆ. ಇದನ್ನೆಲ್ಲ ನಾವು ನಮ್ಮ ಸ್ಕ್ರೀನಿಂಗ್ ಕ್ಯಾಂಪ್ ಏನ್ ಹೇಳ್ತೀವಿ ಮುಂಚಿತವಾಗಿ ಈಗ ತೊಂದರೆಗಳಿರ್ತಕ್ಕಂಥದ್ದು ಉಸಿರಾಟ ತೊಂದರೆ ಇರ್ಬೋದು, BP ಹೆಚ್ಚಾಗಿರ್ತಕ್ಕಂಥದ್ದು ಇರ್ಬೋದು, ಕಣ್ಣಿನ ತೊಂದರೆ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಶುಗರ್ ಪ್ರಾಬ್ಲಮ್ಸ್ ಇರ್ಬೋದು, ಈಗ ಯಾವ ಅನ್ಕಂಟ್ರೋಲ್ಡ್ ಆಗಿದೆ ಮುಂಚೆನೆ ಪತ್ತೆ ಹಚ್ಚಿದ್ರೆ ಮುಂದೆ ಆಗುವ ಪರಿಣಾಮಗಳನ್ನ ನಾವು ತಡೆಗಟ್ಟಿದ್ರೆ ಆ ವ್ಯಕ್ತಿಯ ಆರೋಗ್ಯ ಹಾಗೂ ಆ ಕುಟುಂಬದ ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿ ಈ ಎಲ್ಲವನ್ನ ನಾವು ಕಾಪಾಡಬೇಕಾಗ್ತದೆ. ಇದರಲ್ಲಿ ವೈದ್ಯರ ಪಾಲು ಎಷ್ಟಿದೆ ಅಷ್ಟೇ ಗುರುತರವಾದಂತಹ ಮಹತ್ವವಾದಂತಹ ಪಾಲು ನಮ್ಮ ಎಲ್ಲ ಕಾರ್ಯಕರ್ತರಾಗಿ ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ ಇರ್ತಾರೆ. ನಾನು ಇದನ್ನು ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ, ನಿಮ್ಗೆ ಈ ಸರ್ವಿಸ್ ಸಿಗ್ತದೆ ಅಂತ ನಿಮಗೆ ಗೊತ್ತು. ಆದ್ರೆ ಈ ಸರ್ವಿಸ್ ನ ಈ ಬೇಕಾಗಿರ್ತಕ್ಕಂತಹ ವೈದ್ಯಕೀಯ ಸೌಲಭ್ಯಗಳನ್ನ ತಾವು ದುರ್ಗದಲ್ಲಿರ್ತಕ್ಕಂತಹ ವ್ಯಕ್ತಿಗೆ ಕಟ್ಟಕಡೆಯ ವ್ಯಕ್ತಿಗೆ ತಾವು ತಲುಪಿಸಿದ್ರೆ ಅದೇ ದೇವರ ಕಾರ್ಯ. ಯಾಕೆಂತಂದ್ರೆ ತಾವು ಅವ್ರಿಗಾಗುವಂತಹ ದುಷ್ಪರಿಣಾಮಗಳನ್ನ ತಮ್ಮ ಸಾಮಾಜಿಕ ಕಳಕಳಿಯಿಂದ ಅವ್ರಿಗೆ ನೀವು ನಿವಾರಣೆ ಮಾಡ್ತೀರಾ ಮತ್ತು ಅವ್ರ ಆರೋಗ್ಯವನ್ನ ಕುಟುಂಬದ ಆರೋಗ್ಯವನ್ನ ತಾವು ಸಂರಕ್ಷಿಸ್ತೀರಾ. ಸರ್ವಿಸ್ ಏನಿದೆ ನೀಡ್ ಪರ್ಸನ್ ಇದ್ದಾರೆ ಮಧ್ಯದಲ್ಲಿರತಕ್ಕಂಥ ಲಿಂಕ್ ಅಷ್ಟೇ ಇಂಪಾರ್ಟೆಂಟ್ ಅಥವಾ ಅದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರ್ತದೆ. ತಾವೆಲ್ಲ ಇಲ್ಲಿ ಆಗಮಿಸಿ ತಾವೆಲ್ಲ ಮುಖಂಡರಿದ್ದೀರಿ, ನಮಗೆ ಸಾವಿರಾರು ಜನರ ಪರಿಚಯ ಇರ್ತಾರೆ. ನೀವುಗಳೆಲ್ಲ ಡೆಕೇಡ್ಸ್ ಆಫ್ ಸರ್ವಿಸ್, ನೀವು ದಶಕಗಳ ಕಾಲ ನಮ್ಮ ಸಾಮಾಜಿಕ ಕಳಕಳಿಯನ್ನ ನಮ್ಮ ಸೇವೆಯನ್ನ ನೀವು ಹಾಗೆ ಮಾಡಿ ನಮಗೆ ಸಾವಿರಾರು ಜನರ ಬದುಕು ಕಷ್ಟಗಳ ಅರಿವಿರ್ತದೆ. ಯಾರಿಗೆ ಒಂದೇ ಕಾರ್ಯಕ್ರಮ ಎಲ್ಲಿ MBJ ಆಸ್ಪತ್ರೆ ಕಡೆಯಿಂದ ವೈದ್ಯಕೀಯ ಸೌಲಭ್ಯ ಬೇಕಾಗ್ತದೆ, ಕಡೆ ಕ್ಯಾಂಪ್ ಮಾಡಿ ಸರ್. ಕ್ಯಾಂಪ್ ಇಲ್ಲದೆ ನಮ್ಮ ಕಡೆಯಿಂದ ಒಂದು 50 ಜನಕ್ಕೆ ಟ್ರೀಟ್ಮೆಂಟ್ ಆಗ್ಬೇಕು ಸರ್, ನಾವು ಕಳಿಸ್ಕೊಡ್ತೀವಿ, ಬಸ್ ಕಳಿಸ್ಕೊಡಿ, ಬರ್ಲಿಕ್ಕೆ ಕಷ್ಟ ಆಗ್ತದೆ, ಆಯ್ತು ನಿರ್ದಿಷ್ಟವಾದ ದಿನ ನಾವೇ ಬಸ್ ಕಳಿಸ್ಕೊಡ್ತೀವಿ. ನಾವು ಬಂದು ಟ್ರೀಟ್ಮೆಂಟ್ ಅನ್ನು ತಗೊಂಡು ಎಕ್ಸ್ರೇ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಟ್ರೀಟ್ಮೆಂಟ್ ಮೆಡಿಸಿನ್ಸ್, ಇಂಜೆಕ್ಷನ್ಸ್, ICU ಟ್ರೀಟ್ಮೆಂಟ್, ಆಪರೇಷನ್ ಏನ್ ಬೇಕು ಅದನ್ನು ಮುಗಿಸಿ ಮತ್ತೆ 4 ದಿನದಲ್ಲಿ ಯಾರನ್ನ ವಾಪಸ್ ಕಳಿಸ್ಕೊಡ್ಬೋದು. ನಾವೇ ಬಸ್ ಅರೇಂಜ್ ಮಾಡಿ ವಾಪಸ್ ಕಳಿಸ್ಕೊಡ್ತೀವಿ. ಅವರು BPL ಕಾರ್ಡ್ ಆಧಾರ್ ಕಾರ್ಡ್ ತಂದ್ರೆ ಆಯುಷ್ಮಾನ್ ಸ್ಕೀಮ್ ನಲ್ಲಿ ಸಾಧ್ಯ ಆಗ್ತದೆ. ಅದೇನು ಇಲ್ಲ ಅಂತ ಬಡವರು ಇರ್ತಾರೆ, ಅವ್ರಿಗೆ BPL ಕಾರ್ಡ್ ಇರಲ್ಲ, ಅವ್ರು ನಿಜವಾಗಿಯೂ ಅವ್ರಿಗೆ ದೈನಸಿಕ್ತಿಯಲ್ಲಿ ಇರ್ತಾರೆ. ನಮ್ಮ ಹಾಸ್ಪಿಟಲ್ ಕಡೆಯಿಂದ ಏನು ಅವ್ರಿಗೆ ಸವಲತ್ತು ಒದಗಿಸಬಹುದು ಖಂಡಿತವಾಗಿ ನಾವು ಅದನ್ನ ಪ್ರಯಾರಿಟೈಸ್ ಮಾಡಿಸ್ಕೊಳ್ಳೋಣ. ಉದ್ದೇಶ ಇಷ್ಟೇ, ಅವುಗಳು ಒಂದು ಬರೀ ಕಾರ್ಯಕ್ರಮ ಅಂತ ಮಾಡ್ತಾರ, ಇದು ಸಾರ್ವಜನಿಕರಿಗೆ ತಾವು ಸಂಸ್ಥಾನ ಸೇವೆ ಮತ್ತು ದೇವರ ಕಾರ್ಯ ಅಂತ ನಾವು ಭಾವಿಸಿ
ಯಾರು ನೀಡಿ ಪೀಪಲ್ ಇದ್ದಾರೆ ಅವ್ರಿಗೆ ಮಾಹಿತಿಯನ್ನು ಮುಟ್ಟಿಸಿ ಎಲ್ಲಿ ಕ್ಯಾಂಪ್ಸ್ ಮಾಡಬೇಕು, ಯಾವ ಜನಕ್ಕೆ ನಿಮಗೆ ಅನುಕೂಲ ಪಡಬೇಕು ಅಂತ ಹೇಳ್ತಾರೆ ಮಾಹಿತಿ ತಿಳಿಸಿದ್ರೆ ಖಂಡಿತವಾಗಿಯೂ ನಾನು ನಮ್ಮ MG ಆಸ್ಪತ್ರೆ ವತಿಯಿಂದ ಎಲ್ಲ ಸವಲತ್ತುಗಳನ್ನ ಏನು ಕೊಡ್ಬೋದು ಅದನ್ನ ಪ್ರಯಾರಿಟಿ ವೈಸ್. ಯಾಕೆ ಪ್ರಯಾರಿಟಿ ವೈಸ್ ಅಂತ ಹೇಳ್ತೀನಿ ಅಂತಂದ್ರೆ ಯಾರಿಗೆ ಕ್ಷಮತೆ ಇರುತ್ತೆ, ಯಾರು ಸಕ್ಷಮ ಇರ್ತಾರೆ ಅವ್ರ ನಮ್ಮ ಆಸ್ಪತ್ರೆಗೆ ಬರಬೇಕು ಅಂತೇನಿಲ್ಲ. ಅವ್ರಿಗೆ ಬೇರೆ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇರುತ್ತೆ, ಅವ್ರನ್ನ ಕೂತ್ಕೊಂಡು ಹೋಗಿ ಟೆಸ್ಟ್ ಮಾಡಿ ಅವ್ರು ಬೇಕಾಗಿರ್ತಕ್ಕಂಥ ದುಡ್ಡು ಕೊಟ್ಟು ಅವ್ರು ಬೇಕಾದ್ರೆ ಮಾಡಿಕೊಳ್ಳೋ ಶಕ್ತಿ ಇರುತ್ತೆ. ಯಾರಿಗೆ ಅರಿವೇ ಇರೋದಿಲ್ಲ, ಯಾರಿಗೆ ಸಾಮರ್ಥ್ಯ ಇರೋದಿಲ್ಲ ಅಂತವರಿಗೆ ಇದನ್ನ ವಿಶೇಷವಾಗಿ ನಾವು ಕಾರ್ಯನಿರ್ವಹಿಸ್ತೇವೆ. ಇದನ್ನ ಹೆಚ್ಚಿನ ಜನಕ್ಕೆ ನಾವು ತಿಳಿಸಿ ನಮ್ಮ ಒಂದು ಟೀಮ್ ಇದೆ, 24 ಗಂಟೆನೂ ನಮ್ಮಲ್ಲಿ ಪೇಷಂಟ್ ಕೋಆರ್ಡಿನೇಟರ್ಸ್ ವರ್ಕ್ ಮಾಡ್ತಾರೆ. ಒಂದೊಂದು ವಾರ್ಡ್ಗೆ ಒಂದೊಂದು ಟೀಮ್ ವರ್ಕ್ ಮಾಡ್ತಾ ಇರ್ತಾರೆ. ರಾತ್ರಿ 2 ಗಂಟೆಯಲ್ಲಿ ಎಲ್ಲ ಆಕ್ಸಿಡೆಂಟ್ ಆಗಿದೆ, ಇವಾಗ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಲ್ಲ ಸರ್, ಆ ವರ್ಕ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಬರ್ತಕ್ಕಂಥ ನ್ಯೂರೋ ಸರ್ಜನ್ ಆಗಲಿ, ಆರ್ಥೋಪೆಡಿಷಿಯನ್ ಆಗಲಿ, ಜನರಲ್ ಸರ್ಜನ್ ಆಗಲಿ, ಅವ್ರಿಗೆ ಅಥವಾ ರೆಡಿ ಇಟ್ಟಿರ್ತಾರೆ. ಪೇಷಂಟ್ ಬರೋಷ್ಟು ಮುಂಚೆ ಡಾಕ್ಟರ್ ರೆಡಿ ಇರ್ತಾರೆ. ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಆಗಿದೆ ಯಾವ ಕಳಿಸಿರ್ತೀರಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಟ್ರೀಟ್ಮೆಂಟ್ ಆಗಿದೆ, ಮುಂದಿನ ಚಿಕಿತ್ಸೆ ಆಗ್ತಾ ಇದೆ ಅಂತ ನಿಮ್ಗೆ ಮಾಹಿತಿ ಸಿಗುತ್ತೆ. ಡಾಕ್ಟರ್ ಆಗಲಿ ನಮ್ಮ ಕಾರ್ಯಕರ್ತರಾಗಲಿ ಯಾರು ನಿಮಗೆ ಕ್ಷಣದ ಮಾಹಿತಿ ಇರುತ್ತೆ. ಅದು ನಮ್ಗೇನಾದ್ರೂ ಅಹವಾಲುಗಳಿರುತ್ತೆ, ಸರ್ ಈ ಪರಿಸ್ಥಿತಿ ಬೇಕು, ಇಂಥ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ಅದರಲ್ಲಿ ತಾವು ಕಾಂಟ್ಯಾಕ್ಟ್ ಮಾಡಬಹುದು. ವಾಟ್ಸ್ಆಪ್ ನಾನು ಇರ್ತೀನಿ, ಏನಾದ್ರೂ ವಿಳಂಬ ನಾವು ಡೈರೆಕ್ಟ್ ನನಗೆ ಕಾಲ್ ಮಾಡಬಹುದು. ಏನ್ ಕಟ್ಟ ಕಡೆಯ ವ್ಯಕ್ತಿಗೆ ಏನು ಟ್ರೀಟ್ಮೆಂಟ್ ಬೇಕಾಗುತ್ತದೆ, ನಮ್ಮ ಆಸ್ಪತ್ರೆ ಕಡೆಯಲ್ಲಿ ಏನೇನು ಸಾಧ್ಯ ಇದೆ ಖಂಡಿತವಾಗಿ ಅದೆಲ್ಲ ಮಾಡ್ಕೊಳ್ಳೋಣ. ಸಮಾಜ ಉತ್ತಮ ಸಮಾಜ ನಿರ್ಮಿಸುವುದರಲ್ಲಿ ನಮ್ಮ ಪಾಲ್ ನಾವು ಮಾಡ್ತೀವಿ, ನಿಮ್ಮ ಪಾಲ್ ನೀವು ಮಾಡಿ. ಧನ್ಯವಾದ.